ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಧುಸೂದನ್ ಅಂತೇಳಿ. ನಾನು ಇವತ್ತು ತಗೋತಾ ಇರೋ ಟಾಪಿಕ್ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ. 3 ಐಡೆಂಟಿಟಿ ಬರ್ತಾವ ಮಕ್ಕಳೇ. ಆ ಐಡೆಂಟಿಟಿಯಲ್ಲಿ ಯೂಸ್ ಮಾಡ್ಕೊಂಡು ಒಂದು ಟ್ರಿಗ್ನೋಮೆಟ್ರಿ ಐಡೆಂಟಿಟಿಯಲ್ಲಿ 3 ಮಾರ್ಕ್ಸ್ ಒಂದು ಫಿಕ್ಸ್ ಕ್ವಶನ್ ಇರ್ತದೆ ನಿಮ್ಗೆ ಎನ್ಯುವಲ್ ದಲ್ಲಿ. ನೋಡ್ರಿ, ಈಚೆ ಕಡೆ ಸೈಡ್ ಇದ್ದಿದ್ದು ಗೊತ್ತೈತಿ ನಿಮ್ಗ, ಲೆಫ್ಟ್ ಹ್ಯಾಂಡ್ ಸೈಡ್, ಈಚೆ ಕಡೆ ಸೈಡ್ ಇದ್ದಿದ್ದು ರೈಟ್ ಹ್ಯಾಂಡ್ ಸೈಡ್. ಇದೇನಿದು ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಿದ್ದನ್ನ ರೈಟ್ ಹ್ಯಾಂಡ್ ಸೈಡ್ ಗೆ ಪ್ರೂವ್ ಮಾಡ್ಬೇಕು. LHS ಇಸ್ ಈಕ್ವಲ್ ಟು RHS. ಇಲ್ಲಿ ನೋಡ್ರಿ ಮಕ್ಕಳೇ, ಕೊಸೆಕ್ ಥೀಟಾ ರೆಸಿಪ್ರೋಕಲ್ ಉಲ್ಟಾ ಏನೈತಿ, ಕೊಸೆಕ್ ಥೀಟಾ ರೆಸಿಪ್ರೋಕಲ್ 1 ಡಿವೈಡೆಡ್ ಬೈ ಸೈನ್ ಥೀಟಾ. ಕೊಸೆಕ್ ಥೀಟಾನ ಏನಂತ ಬರಿಬಹುದು, ಉಲ್ಟಾ ಮಾಡಿ ಸೈನ್ ಥೀಟಾ ಅಂತ ಬರಿಬಹುದು. ನೆಕ್ಸ್ಟ್ ಕಾಟ್ ಥೀಟಾನ ಹೆಂಗ್ ಬರಿಬಹುದು ನಿಮ್ಗೆ ಗೊತ್ತೈತಿ, ಟ್ಯಾನ್ ಥೀಟಾನ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ಅಥವಾ ಕಾಟ್ ಥೀಟಾ ಅಂದ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಹಂಗಾದ ಕಾಟ್ ಥೀಟಾನ ಏನಂತ ಬರಿಬಹುದ್ರಿ, ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಬ್ರಾಕೆಟ್. ಇಲ್ಲಿ ಸ್ಕ್ವೇರ್ ಐತೆ ಅನ್ನೋದು ಮರಿಬಾರ್ದು ಮಕ್ಕಳೇ, ಇಲ್ಲಿ ಸ್ಕ್ವೇರ್ ಐತ್ರಿ. ನೆಕ್ಸ್ಟ್ ಇವು ಎರಡತ್ರದ್ದು ಎಲ್ಸಿಎಂ ಏನಾಗತ್ತೆ ನೋಡ್ರಿ, ಸೈನ್ ಥೀಟಾ ಎಲ್ಸಿಎಂ ಏನಾಗತ್ತೆ, ಅಗೇನ್ ಏನಾಗತ್ತ ಸೈನ್ ಥೀಟಾ ಸೇಮ್ ಎಲ್ಸಿಎಂ ಅದೇ ಇರ್ತದೆ. ಸೈನ್ ಥೀಟಾ 1 ಜಾ ಸೈನ್ ಥೀಟಾ 1 ಜಾ ಸೈನ್ ಥೀಟಾ. ನೆಕ್ಸ್ಟ್ 1 1 ಜಾ 1 ಮೈನಸ್ ಕಾಸ್ ಥೀಟಾ. ಹಂಗಾದ್ರೆ ಎಲ್ಸಿಎಂ ಎಷ್ಟು ಬಂದಿತ್ತು ಮಕ್ಕಳೇ ನಿಮ್ದು, ಸೈನ್ ಥೀಟಾ ಇಂಟು ಬ್ರಾಕೆಟ್ ಸ್ಕ್ವೇರ್. ಅಬ್ಸರ್ವ್ ಮಾಡ್ರಿ ಮಕ್ಕಳೇ, ಇದು ಯಾವ ಫಾರ್ಮ್ ಆಗಿತ್ರಿ, ಇದಕ್ಕೂ ಸ್ಕ್ವೇರ್ ಇದಕ್ಕೂ ಸಂಬಂಧ ಐತಿ, ಈ ಸ್ಕ್ವೇರ್ ಇದಕ್ಕೂ ಸಂಬಂಧ ಐತಿ. ಒನ್ಸ್ ಅಪಾನ್ ಎ ಟೈಮ್ ನೆನ್ಪು ಮಾಡ್ಕೊಡ್ರಿ, 8th ಸ್ಟ್ಯಾಂಡರ್ಡ್ ಒಳಗೆ ಒಂದು ಫಾರ್ಮುಲಾ ಆಗಿತ್ತು, a ಪವರ್ ಆಫ್ b ಡಿವೈಡೆಡ್ ಬೈ m ಇಸ್ ಈಕ್ವಲ್ ಟು a ಪವರ್ ಆಫ್ m ಡಿವೈಡೆಡ್ ಬೈ b ಪವರ್ ಆಫ್ m. ಈ ಪವರ್ ಇದಕ್ಕೂ ಸಂಬಂಧ ಐತಿ, ಈ ಪವರ್ ಇದಕ್ಕೂ ಸಂಬಂಧ ಐತಿ. ಹಂಗಾದ್ರ ಈ ಪವರ್ ಅನ್ನ ಇನ್ನೊಂದು ಫಾರ್ಮುಲಾ ಏನಂತ ಬರ್ಕೋಬಹುದು, 1 ಮೈನಸ್ ಕಾಸ್ ಥೀಟಾ ಸ್ಕ್ವೇರ್ 1 ಮೈನಸ್ ಕಾಸ್ ಥೀಟಾ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಹಿಂಗ್ ಬರೆದ್ರು ಒಂದೇ, ಹಿಂಗ್ ಬರೆದ್ರು. ನೋಡ್ರಿ ಅಬ್ಸರ್ವ್ ಮಾಡ್ರಿ, ಇದು ನೋಡ್ರಿ ಇಲ್ಲಿ ಹಿಂಗ್ ಸ್ಕ್ವೇರ್ ಐತಂದ್ರೆ ಇದು ಏನ್ ಹೇಳ್ತೈತಿ, ನನ್ನ 2 ಟೈಮ್ ಮಲ್ಟಿಪಲ್ ಮಾಡು ಅಂತ ಹೇಳ್ತೈತಿ. ಹಂಗಾರೆ 1 ಮೈನಸ್ ಕಾಸ್ ಥೀಟಾ ಹೆಂಗ್ ಬರಿಬಹುದು, ಹಿಂಗ್ ಬರೋದು. ಅಗೇನ್ 2 ಟೈಮ್ ಐತಿ, 1 ಮೈನಸ್ ಕಾಸ್ ಥೀಟಾ. ಅತಿ ಒಂದು ಐಡೆಂಟಿಟಿ ಐತ್ರಿ, ಸೈನ್ ಸ್ಕ್ವೇರ್ ಥೀಟಾ ಅನ್ನ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂದ್ರ ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಇರ್ತೀನಿ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಹಂಗಾದ್ರ ಸೈನ್ ಸ್ಕ್ವೇರ್ ಥೀಟಾನ ಹೆಂಗ್ ಬರಿಬಹುದು, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರಿಬಹುದು. ನೋಡ್ರಿ ಮತ್ತೆ ಅಗೇನ್ ನೋಡ್ರಿ, ಇದು ಯಾವ ಫಾರ್ಮುಲಾ ಆಗತ್ತಿದ್ದು, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ನೋಡ್ರಿ ಅದು ಫಾರ್ಮುಲಾ. ಅಗೇನ್ ಏನಾಯ್ತು, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದ್ರ ನೋಡ್ರಿ ಮಕ್ಕಳೇ 1 ಮೈನಸ್ ಕಾಸ್ ಥೀಟಾ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಥೀಟಾ. ಹಂಗಾದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಐತಿ ಅಂದ್ರ a ಪ್ಲಸ್ b ಇಂಟು ಬ್ರಾಕೆಟ್ a ಮೈನಸ್ b. ಹಂಗಾದ್ರ 1 ಪ್ಲಸ್ ಕಾಸ್ ಥೀಟಾ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಥೀಟಾ. ಇಲ್ಲಿ ನೋಡ್ರಿ ಸೇಮ್ ಯಾವ್ದವು, ಇದು ಸೇಮ್ ಐತಿ, ಇದು ಸೇಮ್ ಐತಿ, ಗೋವಿಂದ ಗೋವಿಂದ. ಹಂಗಾರೆ ರಿಮೈನಿಂಗ್ ಏನ್ ಉಳಿತು ಮಕ್ಕಳೇ, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಅಬ್ಸರ್ವ್ ಮಾಡ್ರಿ, ಇಲ್ಲಿ RHS ಸೇಮ್ ಐತಿ, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. 3 ಮಾರ್ಕ್ಸ್ ಗ ಬಹಳ ಸಲ ರಿಪೀಟೆಡ್ ಆದಂತ ಕ್ವಶನ್ ಮಕ್ಕಳೇ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.